ಹಾಯ್ ವೆಲ್ಕಮ್ ಟು ಎಜುಕೇಷನ್ ಚಾನಲ್. ಇವತ್ತಿನ ನಮ್ಮ ಟಾಪಿಕ್ ಬಂದು ಕೇವಲ 12 ದಿನದಲ್ಲಿ ಮಾತ್ರ ಇಂಗ್ಲೀಷ್ ಕಲಿಯೋಣ ಅಂತಂದರೆ ಓನ್ಲಿ ಟೆನ್ಸ್ ಮಾತ್ರ. ಓನ್ಲಿ ಟೆನ್ಸ್ 12 ದಿನದಲ್ಲಿ ಮಾತ್ರ. ಕಳೆದ 4 ದಿನದಲ್ಲಿ ಸಿಂಪಲ್ ಪ್ರೆಸೆಂಟ್ ಕಂಟಿನ್ಯೂಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಈ 4 ಕಂಪ್ಲೀಟ್ ಆಗಿದೆ. ಇವತ್ತು ಪಾಸ್ಟ್ ಟೆನ್ಸ್, ಸಿಂಪಲ್ ಪಾಸ್ಟ್ ಟೆನ್ಸ್. ಓಕೆನಾ? ಸಿಂಪಲ್ ಪಾಸ್ಟ್ ಅಂತ ಅಂದರೆ ಪೂರ್ವದಲ್ಲಿ ಪ್ರಾರಂಭಿಸಿ ಪೂರ್ತಿಯಾಗಿ ಮುಗಿದ ಕೆಲಸಗಳನ್ನು ತಿಳಿಸುವ ಟೆನ್ಸ್ ಯಾವುದಪ್ಪ ಅಂದರೆ ಸಿಂಪಲ್ ಪಾಸ್ಟ್ ಟೆನ್ಸ್. ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿದರೆ ಸಾಕು. ಯಾಕಂದರೆ ವಿಡಿಯೋ ಸ್ಕಿಪ್ ಮಾಡೋದ್ರಿಂದ ನಿಮ್ಗೆ ಯಾವುದೇ ರೀತಿ ಕಾನ್ಸೆಪ್ಟ್ ಅರ್ಥ ಆಗೋಲ್ಲ. ಮತ್ತೆ ಪದೇ ಮತ್ತೆ ವಿಡಿಯೋ ನೋಡಬೇಕಾಗುತ್ತೆ. ಸೊ ಡೋಂಟ್ ಸ್ಕಿಪ್ ದ ವಿಡಿಯೋ. ಓಕೆ, ಅಂಡರ್ಸ್ಟ್ಯಾಂಡ್? ಅರ್ಥ ಆಯ್ತಲ್ವಾ? ಯಾವುದೇ ಒಂದು ಕೆಲಸ ಮುಗಿದಿರುವಂತಹ ಸಂದರ್ಭದಲ್ಲಿ ಅಂತಹ ಕೆಲಸಗಳನ್ನು ನಾವು ಸಿಂಪಲ್ ಪಾಸ್ಟ್ ಟೆನ್ಸ್ನಲ್ಲಿ ಉಪಯೋಗಿಸ್ತೀವಿ. ಓಕೆ, ಇಲ್ಲಿ ಕೀವರ್ಡ್ಸ್ ನೋಡಿರಿ. ನಮಗೆ ಕೀವರ್ಡ್ಸ್ ಬಂದರೆ ನಮಗೆ ಅದು ಯಾವ ಟೆನ್ಸ್ನಲ್ಲಿದೆ ಎಂಬುದು ನಮಗೆ ಐಡಿಯಾ ಬರುತ್ತೆ. ಕೀವರ್ಡ್ಸ್ ಅಂದರೆ ಏನು? ಒಂದು ಕ್ಲೂ, ಒಂದು ಹಿಂಟ್ ಥರ. ಈ ಒಂದು ವಾಕ್ಯದಲ್ಲಿ ಈ ಒಂದು ಕೀವರ್ಡ್ಸ್ ಗೊತ್ತಾದರೆ ಇದು ಪಾಸ್ಟ್ ಟೆನ್ಸ, ಪ್ರೆಸೆಂಟ್ ಟೆನ್ಸ್ ಅನ್ನೋದು ನಿಮಗೆ ಐಡಿಯಾ ಬರುತ್ತೆ. ನೋಡ್ರಿ ಅವು ಯಾವ್ಯಾವ ಅನ್ನೋದು ಸ್ವಲ್ಪ ನೋಟ್ ಮಾಡ್ಕೊಳ್ರಿ. ಇಂಪಾರ್ಟೆಂಟ್. ಎಸ್ಟರ್ಡೇ, ಲಾಸ್ಟ್ ನೈಟ್, ದ ಡೇ ಬಿಫೋರ್ ಎಸ್ಟರ್ಡೇ, ಲಾಸ್ಟ್ ವೀಕ್, ಲಾಸ್ಟ್ ಸಂಡೇ, ಲಾಸ್ಟ್ ಮಂತ್, ಲಾಸ್ಟ್ ಇಯರ್, ಎಗೋ, ಇನ್ ಇಯರ್. ಇವೆಲ್ಲ ನೋಟ್ ಮಾಡ್ಕೊಳ್ರಿ. ಇವು ಬಹಳ ಇಂಪಾರ್ಟೆಂಟ್. ಹಾಗೆ ಇವತ್ತಿನ ಸಿಂಪಲ್ ಪಾಸ್ಟ್ಗೆ ಫ್ರೇಮ್ ಹೆಂಗಿರುತ್ತಪ್ಪ ಅಂದರೆ ಸೂತ್ರ ಸಬ್ಜೆಕ್ಟ್ ಪ್ಲಸ್ V2, ವರ್ಬ್ ಅನ್ನೋದು V2ನಲ್ಲಿ ಇರಬೇಕು, ಪ್ಲಸ್ ಎಕ್ಸ್ಟ್ರಾ ವರ್ಡ್ಸ್. ಸಿಂಪಲ್ ಆಗಿರೋದು ಸಬ್ಜೆಕ್ಟ್ V2 ಆ್ಯಂಡ್ ಎಕ್ಸ್ಟ್ರಾ ವರ್ಡ್ಸ್. ಸಿಂಪಲ್ ಆಗಿರುವಂಥ ಟಾಪಿಕ್ ಸಿಂಪಲ್ ಆಗಿರುತ್ತೆ. ಓಕೆನಾ? ನೋಟ್ ಮಾಡ್ಕೊಂಡ್ರೆ ಎಲ್ಲ ಸುಲಭವಾಗುತ್ತೆ. ಓಕೆನಾ? ಇಲ್ಲಿ ನೋಡ್ರಿ, ಐ, ಉಯ್, ಯು, ದೇ, ಈ, ಶಿ, ಇಟ್. ನೋಡ್ರಿ, ಪ್ರಪಂಚದಲ್ಲಿ ಈ 7 ಸಬ್ಜೆಕ್ಟ್ ಪ್ಲಸ್ ನೇಮ್ಸ್. ನೀವು ಎಲ್ಲೇ ಹೋಲಿ ಇವು ಬಿಟ್ಟು ಬೇರೆ ಯಾವುದೇ ಮಾತಾಡಲ್ಲ. ಹೌದಾ? ಐ ಪ್ಲಸ್ V2, ವರ್ಬ್ ಅನ್ನೋದು V2 ತೆಗೆದುಕೊಳ್ರಿ. ಎಕ್ಸಾಂಪಲ್ನ ನೋಡಿದರೆ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ. ಎಕ್ಸಾಂಪಲ್ ಮೂಲಕ ನಾವು ಕಲಿಯೋಣ. ಆದರೆ ಸಬ್ಜೆಕ್ಟ್ ನೀವು ಇರೋದು 7 ಸಬ್ಜೆಕ್ಟ್ ಪ್ಲಸ್ ನೇಮ್ಸ್. ನೋಟ್ ಮಾಡ್ಕೊಳ್ರಿ. ಐ ಪ್ಲಸ್ ಉಯ್ ಪ್ಲಸ್ ಯು ಪ್ಲಸ್ ದೇ ಪ್ಲಸ್ ಹಿ ಪ್ಲಸ್ ಶಿ ಪ್ಲಸ್ ಇಟ್ ಪ್ಲಸ್ ನಂತರ ವರ್ಬ್ ಅನ್ನೋದು V2 ಬರಬೇಕು. ಓಕೆನಾ? ಐ ಪ್ಲೇ ಎಂಬುದು V1, ಪ್ಲೇಡ್ ಅಂದರೆ V2. ಓಕೆನಾ? ಅರ್ಥ ಆಯ್ತಲ್ವ? ನೋಡಿರಿ, ಇವಾಗ ಎಕ್ಸಾಂಪಲ್ ನೋಡೋಣ. ಎಕ್ಸಾಂಪಲ್ ನೋಡಿದ್ರೆ ನಿಮಗೆಲ್ಲ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಕಾನ್ಸೆಪ್ಟ್. ನೋಡ್ರಿ, ಇಲ್ಲಿ ಐ ವಾಚ್ಡ್ ಟು ರೋಬೋ ಮೂವಿ ಎಸ್ಟರ್ಡೇ. ಇಲ್ಲಿ ನೋಡ್ರಿ, ವರ್ಬ್ ಅನ್ನೋದು V2ನಲ್ಲಿದೆ. ಸಬ್ಜೆಕ್ಟ್ ಐ, ಉಯ್, ಯು, ದೇ, ಈ, ಶಿ, ಇಟ್ ಯಾವುದಾದ್ರೂ ತೆಗೆದುಕೊಳ್ಳಿ. ಓಕೆನಾ? ಎಲ್ಲದಕ್ಕೂ V2 ವರ್ಬ್ ಅನ್ನೋದೇ ಬರುತ್ತೆ. ಓಕೆನಾ? ಇಲ್ಲಿ ಕೊನೆಯಲ್ಲಿ ನೋಡ್ರಿ, ಎಸ್ಟರ್ಡೇ ಇಂಥ ಕೀವರ್ಡ್ಸ್ ಅನ್ನೋದು ಅದಕ್ಕೆ. ಯಾಕಂದರೆ ನಾನು ನಿನ್ನೆ ರೋಬೋ ಸಿನಿಮಾ ನೋಡಿದ್ದೇನೆ. ಯಾಕಂದರೆ ಎಸ್ಟರ್ಡೇ ಎಂಬುದು ಪೂರ್ವದಲ್ಲಿ ನಡೆದ ಸಂಘಟನೆ ಬಗ್ಗೆ ಇಂಡಿಕೇಟ್ ಮಾಡುತ್ತೆ ಈ ಕೀವರ್ಡ್ ಅನ್ನೋದು. ಓಕೆ, ನೆಕ್ಸ್ಟ್ ನೋಡ್ರಿ, ವಿ ವೆಂಟ್ ಟು ಸಿಂಗಪೂರ್ ಲಾಸ್ಟ್ ಇಯರ್. ನಾವು ಕಳೆದ ವರ್ಷ ಸಿಂಗಪೂರ್ಗೆ ಹೋಗಿದ್ದೇವೆ. ಓಕೆನಾ? ವೆಂಟ್ ಅನ್ನೋದು V2. ಓಕೆನಾ? V1 ಅನ್ನೋದು ಗೋ, ವೆಂಟ್, ಗಾನ್. ಓಕೆನಾ? ವೆಂಟ್ ಅನ್ನೋದು V2. ಓಕೆನಾ? ಅರ್ಥ ಆಯ್ತವಾ? ನೆಕ್ಸ್ಟ್, ಯು ಮೆಟ್ ಮೈ ಫ್ರೆಂಡ್ಸ್ ಲಾಸ್ಟ್ ವೀಕ್. ನೀವು ಕಳೆದ ವಾರ ನನ್ನ ಸ್ನೇಹಿತರನ್ನು ಭೇಟಿ ಮಾಡಿದ್ದೀರಿ. ಅದು ನಿಮಗೆ ಗೊತ್ತೋ ಇಲ್ಲೋ, ಯು ಮೆಟ್ ಮೈ ಫ್ರೆಂಡ್ಸ್ ಲಾಸ್ಟ್ ವೀಕ್. ಯು ಡೋಂಟ್ ನೋ, ಐ ಡೋಂಟ್ ನೋ. ಹೌದಾ? ನೀವು ಕಳೆದ ವಾರ ನನ್ನ ಸ್ನೇಹಿತರನ್ನು ಭೇಟಿ ಮಾಡಿದ್ದೀರಿ. ಮೆಟ್ ಅನ್ನೋದು V2, ವರ್ಬು V2 ಆಗುತ್ತೆ. ಮೀಟ್ ಅನ್ನೋದು V1 ಆಗುತ್ತೆ, ಅಂದರೆ V1 ಆಗುತ್ತೆ. ಓಕೆನಾ? ಕಾನ್ಸೆಪ್ಟ್ ಅರ್ಥ ಆಗುತ್ತಾ? ಓಕೆ, ನೆಕ್ಸ್ಟ್, ದೇ ರೋಟ್ ಆನ್ ಎಕ್ಸಾಮ್ ಆನ್ ಸಂಡೇ. ಅವರು ಭಾನುವಾರ ದಿನ ಒಂದು ಪರೀಕ್ಷೆ ಬರೆದಿದ್ದಾರೆ. ರೈಟ್ ಅನ್ನೋದು V1, ರೋಟ್ ಅನ್ನೋದು V2, ರಿಟರ್ನ್ ಅನ್ನೋದು V3. ಓಕೆನಾ? ದೇ ರೋಟ್ ಆ್ಯನ್ ಎಕ್ಸಾಮ್ ಆನ್ ಸಂಡೇ. ಅವರು ಭಾನುವಾರ ದಿನ ಒಂದು ಪರೀಕ್ಷೆ ಬರೆದಿದ್ದಾರೆ.
ಓಕೆನಾ, ಅರ್ಥ ಆಯ್ತಾ? ನೆಕ್ಸ್ಟ್, ಹೀ ಅಪ್ಲೈಡ್ ಫಾರ್ FDA ಇನ್ ನವಂಬರ್. ಹೀ ಅಪ್ಲೈಡ್, ಅವನು ಅರ್ಜಿ ಹಾಕಿದ್ದಾನೆ. ಎದಕ್ಕೆ? FDA. ಯಾವಾಗ? ನವಂಬರ್ನಲ್ಲಿ. ಅವನು ನವಂಬರ್ನಲ್ಲಿ FDಗೆ ಅರ್ಜಿ ಹಾಕಿದ್ದಾನೆ. ಓಕೆನಾ, ಕಾನ್ಸೆಪ್ಟ್ ಅರ್ಥ ಆಗುತ್ತಾ? ಯಾಕಂದರೆ ನೀವು ನೋಟ್ ಮಾಡ್ಕೊಂಡ್ರೆ ನೆಕ್ಸ್ಟ್ ನಿಮಗೆ ಪ್ರಾಕ್ಟೀಸ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ, ಅಥವಾ ಇನ್ನೊಬ್ಬರಿಗೆ ಹೇಳ್ಕೊಡೋದು ಕೂಡ ಅನುಕೂಲ ಆಗುತ್ತೆ. ಓಕೆನಾ, ನೆಕ್ಸ್ಟ್, ಶೀ ಕೇಮ್ ಟು ಹಂಪಿ ಎಸ್ಟರ್ಡೇ. ಶೀ ಕೇಮ್ ಟು ಹಂಪಿ ಎಸ್ಟರ್ಡೇ. ಅವಳು ನಿನ್ನೆ ಹಂಪಿಗೆ ಬಂದಿದ್ದಾಳೆ. ಶೀ ಕೇಮ್ ಟು ಬ್ಯಾಂಗ್ಳೂರ್ ಲಾಸ್ಟ್ ವೀಕ್, ಲಾಸ್ಟ್ ಇಯರ್, ಲಾಸ್ಟ್ ನೈಟ್. ಓಕೆ, ಶೀ ಕೇಮ್ ಟು ಇನ್ ಮೈ ಹೌಸ್. ಶೀ ಕೇಮ್ ಟು ಇನ್ ಮೈ ಹಾರ್ಟ್. ಶೀ ಕೇಮ್ ಟು ಇನ್ ಅವರ್ ಲೈಫ್. ಓಕೆನಾ, ನೂರಾರು ಸೆಂಟೆನ್ಸ್ ಕ್ರಿಯೇಟ್ ಮಾಡ್ಬೋದು ಸೂತ್ರ ಗೊತ್ತಿದ್ದರೆ. ಓಕೆನಾ, ನೆಕ್ಸ್ಟ್, ರವಿಚಂದ್ರನ್ ಮೆಟ್ ಮಹೀಂದ್ರ ಎಸ್ಟರ್ಡೇ. ರವಿಚಂದ್ರ ನಿನ್ನೆ ಮಹೇಂದ್ರನನ್ನು ಭೇಟಿ ಮಾಡಿದ್ದಾನೆ. ರವಿಚಂದ್ರ ನಿನ್ನೆ ಮಹೇಂದ್ರನನ್ನು ಭೇಟಿ ಮಾಡಿದ್ದಾನೆ. ಓಕೆನಾ, ಕಾನ್ಸೆಪ್ಟು ನಿಮ್ಗೆ ಅರ್ಥ ಆಗುತ್ತೆ ಅನ್ಸುತ್ತೆ, ಯಾಕಂದರೆ ಸುಲಭವಾದ ಟಾಪಿಕ್ ಇದು. ಸಿಂಪಲ್ ಪಾಸ್ಟ್ ಟೆನ್ಸ್ ಅಂದರೆ ಸಿಂಪಲಾಗೇ ಇದೆ. ಓಕೆನಾ, ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡಿದರೆ ಮಾತನಾಡೋದಕ್ಕೆ ಕೂಡ ಚಾನ್ಸ್ ಇರ್ತದೆ. ಓಕೆನಾ, ನೆಕ್ಸ್ಟ್, ರಾಣಿ ಪಾಸ್ಡ್ SSLC ಇನ್ 2010. ರಾಣಿ ಪಾಸ್ಡ್ SSLC ಇನ್ 2010. ರಾಣಿ 2010ರಲ್ಲಿ SSLC ಪಾಸ್ ಆಗಿದ್ದಾಳೆ. ಓಕೆನಾ, ನೀವು ಬೇರೆದು ಇಟ್ಕೊಳ್ರಿ. ಇನ್ನೊಂದು ರಾಣಿ ಪಾಸ್ಡ್, ಅಥವಾ ನೇಮ್ ಚೇಂಜ್ ಮಾಡಿರಿ ಯಾವುದಾದ್ರೂ. ಶಿವಶಂಕರ್ ಪಾಸ್ಡ್ FDA, SDA, ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್. ಓಕೆ, ಈ ರೀತಿ ಬಹಳಷ್ಟು ಸೆಂಟೆನ್ಸ್ ಕ್ರಿಯೇಟ್ ಮಾಡ್ಬೋದು. ನೆಕ್ಸ್ಟ್, ರಘು ವೆಂಟ್ ಟು ಮಧ್ವಾರ್ ಎಸ್ಟರ್ಡೇ. ರಘು ನಿನ್ನೆ ಮಧ್ವಾರ್ಗೆ ಹೋಗಿದ್ದಾನೆ. ರಘು ವೆಂಟ್ ಟು ಮೈಸೂರು. ರಘು ವೆಂಟ್ ಟು USA. ರಘು ವೆಂಟ್ ಟು ದುಬೈ. ರಘು ವೆಂಟ್ ಟು ಅಮೇರಿಕಾ. ರಘು ವೆಂಟ್ ಟು ಆಸ್ಟ್ರೇಲಿಯಾ. ಓಕೆನಾ, ಅರ್ಥ ಆಯ್ತಲ್ವಾ? ರಘು ನಿನ್ನೆ ಮಧ್ವಾರ್ಗೆ ಹೋಗಿದ್ದಾನೆ. ವೆಂಟ್ ಅನ್ನೋದು V2 ವರ್ಬ್. ಓಕೆನಾ, ನೆಕ್ಸ್ಟ್, ದೇ ಪರ್ಚೇಸ್ಡ್ ಎ ಕಾರ್ ಲಾಸ್ಟ್ ಇಯರ್. ದೇ ಪರ್ಚೇಸ್ಡ್ ಎ ಕಾರ್ ಲಾಸ್ಟ್ ಇಯರ್. ಅವರು ಕಳೆದ ವರ್ಷ ಒಂದು ಕಾರನ್ನು ಖರೀದಿ ಮಾಡಿದ್ದಾರೆ. ದೇ ಪರ್ಚೇಸ್ಡ್ ಎ ಬೈಕ್ ಲಾಸ್ಟ್ ವೀಕ್. ಅವರು ಕಳೆದ ವಾರ ಒಂದು ಬೈಕನ್ನು ಪರ್ಚೇಸ್ ಮಾಡಿದ್ದಾರೆ. ದೇ ಪರ್ಚೇಸ್ಡ್ ಎ ಬುಕ್ ಎಸ್ಟರ್ಡೇ ನೈಟ್. ಅವರು ಒಂದು ಪುಸ್ತಕವನ್ನು ಖರೀದಿ ಮಾಡಿದ್ದಾರೆ. ಯಾವಾಗ? ನಿನ್ನೆ ರಾತ್ರಿ. ಓಕೆನಾ, ನೆಕ್ಸ್ಟ್, ಇವಾಗ ಎಲ್ಲ ಎಕ್ಸಾಂಪಲ್ ನೋಡಿರಲ್ವಾ? ಈ ಒಂದು ಎಕ್ಸಾಂಪಲ್ನ ನೀವು ಪಾಸಿಟಿವ್, ನೆಗೆಟಿವ್, ಇಂಟ್ರಾಗೇಟಿವ್, ನೆಗೆಟಿವ್ ಇಂಟ್ರಾಗೇಟಿವ್ಲಿ ನಾವು ಇಂಗ್ಲೀಷ್ ಮಾತಾಡಬೇಕಂದ್ರೆ ಪಾಸಿಟಿವ್, ನೆಗೆಟಿವ್, ನೆಗೆಟಿವ್ ಇಂಟ್ರಾಗೇಟಿವ್ನಲ್ಲಿ ಮಾತಾಡಬೇಕಾಗತ್ತೆ. ನಮ್ಮಲ್ಲಿರುವಂಥ ಯಾವುದಾದ್ರೂ ಒಂದು ವಾಕ್ಯವನ್ನು ತೆಗೆದುಕೊಳ್ಳ್ರಿ. ಇವೇ ವಾಕ್ಯವನ್ನು ಪಾಸಿಟಿವ್ ಮತ್ತು ನೆಗೆಟಿವ್ನಲ್ಲಿ ಮಾತಾಡ್ರಿ. ಇಂಟ್ರಾಗೇಟಿವ್ನಲ್ಲಿ ನೀವೇ ಕ್ವಶನ್ನ ಕೇಳ್ರಿ. ಯಾಕಂದರೆ ಹೀಗೆ ಮಾತಾಡಿದರೆ ಮಾತ್ರ ನೀವು ಇಂಗ್ಲೀಷ್ ಮಾತಾಡೋದಕ್ಕೆ ಸಾಧ್ಯವಾಗುತ್ತೆ. ಪ್ರಪಂಚದಲ್ಲಿ ನೀವು ಎಲ್ಲೇ ಹೋಗಲಿ ಈ 4 ಸೆಂಟೆನ್ಸ್ ಬಿಟ್ಟು ಯಾವುದೇ ವಾಕ್ಯ ಮಾತಾಡೋದಾಗಲ್ಲ. ಪಾಸಿಟಿವ್ ಮಾತಾಡಬೇಕು ಅಥವಾ ನೆಗೆಟಿವ್ ಮಾತಾಡಬೇಕು. ಓಕೆನಾ, ಎಕ್ಸಾಂಪಲ್ ನೋಡ್ರಿ, ನಿಮ್ಗೆ ಐಡಿಯಾ ಬರುತ್ತೆ. ಓಕೆನಾ, ಫಸ್ಟ್ ಒನ್, ಐ ವಾಚ್ಡ್ ಎ ಮೂವಿ ಎಸ್ಟರ್ಡೇ. ಓಕೆನಾ, ಐ ವಾಚ್ಡ್ ಎ ಮೂವಿ ಎಸ್ಟರ್ಡೇ. ಇದು ಪಾಸಿಟಿವ್. ನಾನು ನಿನ್ನೆ ಒಂದು ಸಿನಿಮಾವನ್ನು ನೋಡಿದ್ದೇನೆ. ನಾನು ನಿನ್ನೆ ಒಂದು ಸಿನಿಮಾ ನೋಡಿಲ್ಲ ಅಂತಂದರೆ ಐ ಡೋಂಟ್ ಅಂತರ. ಡೋಂಟ್ ಅನ್ನೋದು ಬರೋದಿಲ್ಲ. ಡೋಂಟ್ ಅನ್ನೋದು ಪ್ರೆಸೆಂಟ್ನಲ್ಲಿ ಬರುತ್ತೆ. ಇಲ್ಲಿ ಪಾಸ್ಟ್ ಟೆನ್ಸ್ನಲ್ಲಿ ಇರೋದ್ರಿಂದ ಡಿಡ್ ನಾಟ್ ಅಂತ ಬರುತ್ತೆ. ಐ ಡಿಡ್ ನಾಟ್ ವಾಚ್ ಎ ಮೂವಿ ಎಸ್ಟರ್ಡೇ. ಓಕೆನಾ, ಇಲ್ಲಿ ಡಿಡ್ ಬಂದಿರೋದ್ರಿಂದ ವಾಚ್ಡ್ ಅನ್ನೋದು ಬರೋದಿಲ್ಲ, ಜಸ್ಟ್ ವಾಚ್ ಅಂತ ಬರುತ್ತೆ. ಐ ಡಿಡ್ ನಾಟ್ ವಾಚ್ ಎ ಮೂವಿ ಎಸ್ಟರ್ಡೇ. ಓಕೆನಾ, ಅದೇ ಕ್ವಶನ್ನಲ್ಲಿ ಅಂದರೆ ಡಿಡಂಟ್ ಐ ವಾಚ್ ಎ ಮೂವಿ ಎಸ್ಟರ್ಡೇ. ಹೌದಾ? ಡಿಡ್ ಐ ವಾಚ್ ಎ ಮೂವಿ ಎಸ್ಟರ್ಡೇ. ನಾನು ನಿನ್ನೆ ಸಿನಿಮಾ ನೋಡಿಲ್ವೇ? ಓಕೆನಾ, ನೆಕ್ಸ್ಟ್, ಡಿಡಂಟ್ ಐ ವಾಚ್ಡ್ ಎ ಮೂವಿ ಎಸ್ಟರ್ಡೇ. ಓಕೆನಾ, ಇನ್ನೊಂದು ಎಕ್ಸಾಂಪಲ್ ನೋಡ್ರಿ. ಹೀ ಇನ್ವೈಟೆಡ್ ಟು ಮೀ ಯುವರ್ ಬ್ರದರ್ ಇನ್ ಲಾ. ಓಕೆನಾ, ಇದು ಪಾಸಿಟಿವ್ ಸೆಂಟೆನ್ಸ್. ಇದೇ ನೆಗೆಟಿವ್ ಸೆಂಟೆನ್ಸ್ನಲ್ಲಾದರೆ
ಹೀ ಡಿಡ್ ನಾಟ್ ಇನ್ವೈಟೆಡ್ ಟು ಮೀ, ಹೀ ಡಿಡ್ ನಾಟ್ ಇನ್ವೈಟ್ ಟು ಮೀ ಯುವರ್ ಬ್ರದರ್ ಇನ್ ಲಾ. ಓಕೆನಾ, ಇದು ನೆಗೆಟಿವ್ ಸೆಂಟೆನ್ಸ್. ಇದನ್ನೇ ಪ್ರಶ್ನೆ ಕೇಳ್ಬೇಕಂದ್ರೆ ಡಿಡ್ ಹೀ ಇನ್ವೈಟೆಡ್ ಟು ಮೀ ಯುವರ್ ಬ್ರದರ್ ಇನ್ ಲಾ. ಓಕೆ, ನೆಕ್ಸ್ಟ್ ನೆಗೆಟಿವ್ ಇಂಟ್ರಾಗೇಟ್ನಲ್ಲಿ ನೋಡ್ರಿ, ಡಿಡೆಂಟ್ ಹೀ ಇನ್ವೈಟೆಡ್ ಟು ಮೀ ಯುವರ್ ಬ್ರದರ್ ಇನ್ ಲಾ. ಇದಕ್ಕೆ ಅರ್ಥ ಕೂಡ ನೀವೇ ಕಾಮೆಂಟ್ ಮೂಲಕ ನನಗೆ ಹೇಳಬೇಕು. ಯಾಕಂದರೆ ಒಂದು ಎಕ್ಸಾಂಪಲ್ ಹೇಳಿ ಅಂದರೆ ಅದೇ ಮಾಡೆಲಲ್ಲಿ ಇರುತ್ತೆ. ಹೀ ಇನ್ವೈಟ್ ಫಸ್ಟ್ ನೋಡ್ರಿ, ಫಸ್ಟ್ ಸೆಂಟೆನ್ಸ್ ನಿಮ್ಗೆ ಅರ್ಥ ಆದ್ಬಿಟ್ಟು ಆಲ್ಮೋಸ್ಟ್ ನಿಮ್ಗೆ ಅರ್ಥ ಆದಂತೆ. ಹೀ ಇನ್ವೈಟೆಡ್ ಟು ಮೀ ಯುವರ್ ಬ್ರದರ್ ಇನ್ ಲಾ. ಬ್ರದರ್ ಇನ್ ಲಾ ಅಂತಂದ್ರೆ ಯಾರು ನಿಮ್ಗೆ ಗೊತ್ತಿರ್ತದೆ ನಿಮಗೆ. ಓಕೆನಾ, ಹೀ ಎಂಬುದೇನು, ಅವನು ಇನ್ವೈಟೆಡ್ ಟು ಮೀ, ಅವನು ನನ್ನನ್ನು ಏನು ಆಹ್ವಾನಿಸಿದ. ಯಾರು ಕಾಮೆಂಟ್ ಮಾಡಿರಿ. ಓಕೆನಾ, ನಿಮಗೆಲ್ಲ ಎಕ್ಸಾಂಪಲ್ ನೋಡಿದ್ರಿ, ಡೆಫಿನೇಷನ್ ಅರ್ಥ ಆಯಿತು. ಓಕೆನಾ, ಅದ್ರ ಫ್ರೇಮ್ ಸೂತ್ರ ಏನಂಬುದು ಗೊತ್ತಾಯಿತು. ಪಾಸಿಟಿವ್ ನೆಗೆಟಿವ್ ಇಂಟ್ರಾಗೇಟ್ನಲ್ಲಿ ಓಕೆ ಇಂಟ್ರಾಗೇಟಿವ್ನಲ್ಲಿ ಯಾವ ರೀತಿ ಇಂಗ್ಲೀಷ್ ಮಾತಾಡಬೇಕು ಅಂಬೋದು ಗೊತ್ತಾಯಿತು. ಸೊ ನಿಮಗೆ ಪ್ರಾಕ್ಟೀಸ್ ಮಾಡೋದಕ್ಕೆ ಕೆಲವು ಸೆಂಟೆನ್ಸನ್ನು ಕೊಡಬೇಕೆಂಬುದು ನನ್ನ ಒಂದು ಇಚ್ಛೆ. ಸೊ ಕೇವಲ 10 ಸೆಂಟೆನ್ಸ್, ಆ 10 ಸೆಂಟೆನ್ಸನ್ನು ನೀವು ಇಂಗ್ಲೀಷಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡಿದರೆ ಸಾಕು. ಕೆಲವು ಸೆಂಟೆನ್ಸ್ ಮಾತ್ರ ಓಕೆನಾ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ. ಕಾಮೆಂಟ್ ಮಾಡಿರಿ. ಓಕೆನಾ, ಫಸ್ಟ್ ಒನ್, ವಿ ವೆಂಟ್ ಟು ಕಾಲೇಜ್ ಎಸ್ಟರ್ಡೇ. ವಿ ವೆಂಟ್ ಟು ಕಾಲೇಜ್ ಎಸ್ಟರ್ಡೇ. ಓಕೆನಾ, ಸೆಕೆಂಡ್ ಒನ್, ಮೈ ಸಿಸ್ಟರ್ ಇನ್ ಲಾ ಬ್ರೋಕ್ ಮೈ ಬ್ರದರ್ಸ್ ಮೈ ಮೊಬೈಲ್. ಮೈ ಸಿಸ್ಟರ್ ಇನ್ ಲಾ, ಬ್ರದರ್ ಇನ್ ಲಾ, ಮೈ ಸಿಸ್ಟರ್ ಇನ್ ಲಾ. ಮೈ ಸಿಸ್ಟರ್ ಇನ್ ಲಾ ಅನ್ನೋದು ಒಂದು ಅಲ್ಲವರಿಗೆ ಆಯಿತು. ಬ್ರೋಕ್, ಓಕೆ, ಬ್ರೋಕ್ ಅನ್ನೋದು ವರ್ಬ್, ವಿ ಟು ಮೈ ಬ್ರದರ್ಸ್ ಮೈ ಮೊಬೈಲ್. ಓಕೆನಾ, ನೆಕ್ಸ್ಟ್ ಥರ್ಡ್ ಒನ್, BCCI ಅರೇಂಜ್ಡ್ ಎ ಮೀಟಿಂಗ್ ಲಾಸ್ಟ್ ವೀಕ್. BCCI arranged a meeting last week. Next, fourth one, she scolded them last night. She scolded them last night. Next, fifth one, I met Prime Minister Modi last week. I met Prime Minister Modi last week. Okay na? Next, sixth one, he did not go to college yesterday. ನೆಗೆಟಿವ್. ಇಷ್ಟು ಎಲ್ಲ ಪಾಸಿಟಿವ್ ನೋಡಿದ್ರಲ್ಲ, ಐದು ಸೆಂಟೆನ್ಸು. ಇವಾಗ ನೆಗೆಟಿವ್ ನೋಡೋಣ. ಹೀ ಡಿಡ್ ನಾಟ್ ಗೋ ಟು ಕಾಲೇಜ್ ಎಸ್ಟರ್ಡೇ. ದೇ ಡಿಡ್ ನಾಟ್ ಕಮ್ ಟು ಇಂಡಿಯಾ ಲಾಸ್ಟ್ ಇಯರ್. ದೇ ಡಿಡ್ ನಾಟ್ ಕಮ್ ಟು ಇಂಡಿಯಾ ಲಾಸ್ಟ್ ಇಯರ್. ನೆಕ್ಸ್ಟ್ ಏಯ್ತ್ ಒನ್, ಐ ಡಿಡ್ ನಾಟ್ ರೀಡ್ ದ ನ್ಯೂಸ್ ಪೇಪರ್ ಎಸ್ಟರ್ಡೇ. ಐ ಡಿಡ್ ನಾಟ್ ರೀಡ್ ದ ನ್ಯೂಸ್ ಪೇಪರ್ ಎಸ್ಟರ್ಡೇ. ಓಕೆನಾ, ನೈನ್ತ್ ಒನ್, she did not wait for you last week. She did not wait for you ಲಾಸ್ಟ್ ವೀಕ್. ನೋಡಿರಿ, ಡಿಡ್ ಅನ್ನೋದು ಬಂದಾಗ ವರ್ಬ್ V2 ಅನ್ನೋದು V1 ಆಗುತ್ತೆ. ಓಕೆನಾ, ಅರ್ಥ ಆಯ್ತಲ್ವಾ? ಲಾಸ್ಟ್ ಫೈನಲ್ 10th ಒನ್, ವಿ ಡಿಡ್ ನಾಟ್ ಟೇಕ್ ಲಂಚ್ ಎಸ್ಟರ್ಡೇ ನೈಟ್. ವಿ ಡಿಡ್ ನಾಟ್ ಟೇಕ್ ಲಂಚ್ ಎಸ್ಟರ್ಡೇ ನೈಟ್. ಓಕೆ, ಈ ರೀತಿ ಪ್ರಾಕ್ಟೀಸ್ ಮಾಡಿರಿ. ಇವೇ ಸೆಂಟೆನ್ಸನ್ನು ನೀವು ಇಂಗ್ಲೀಷ್ನಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡಿರಿ. ಮಾಡಿದ ನಂತರ ಅದೇ ಸೆಂಟೆನ್ಸನ್ನು ಪಾಸಿಟಿವ್ ನೆಗೆಟಿವ್ ನೆಗೆಟಿವ್ ಇಂಟ್ರಾಗೇಟ್ನಲ್ಲಿ ಪ್ರಾಕ್ಟೀಸ್ ಮಾಡಿರಿ. ಕೇವಲ 10 ಪ್ರಾಕ್ಟೀಸ್ ಮಾಡಿರಿ. ನಿಮಗೆ ಆಲೇ ಒಂದು ಕಾನ್ಫಿಡೆನ್ಸ್ ಅನ್ನೋದು ಬರುತ್ತೆ. ಈ ಟಾಪಿಕ್ ಅನ್ನೋದು ನಿಮಗೆ ಗ್ರಿಪ್ ಸಿಕ್ಕಿದೆ ಎಂಬ ನಿಮ್ಮ ಮನಸ್ಸಿಗೆ ಅರ್ಥವಾಗುತ್ತದೆ. ಸೊ ಡೋಂಟ್ ನೆಗ್ಲೆಕ್ಟ್. ಪ್ರಾಕ್ಟೀಸ್ ಮಾಡಿದರೆ ಗ್ಯಾರಂಟಿ ನೀವು ಇಂಗ್ಲೀಷ್ ಮಾತಾಡೋದಕ್ಕೆ ಸಾಧ್ಯವಾಗುತ್ತೆ. ಇಂಗ್ಲೀಷ್ ಮಾತಾಡ್ಬೇಕಂದ್ರೆ ನೀವು ಮಾತಾಡಿದ್ರೆ ತಾನೇ ಇಂಗ್ಲೀಷ್ ಮಾತಾಡೋಕ್ಕೆ ಬರೋದು. ಸೊ ನೀವು ಮಾತನಾಡೋದಕ್ಕೆ ಪ್ರಯತ್ನ ಮಾಡಿರಿ. ರೈಟ್ ಆಗಲಿ ರಾಂಗ್ ಆಗಲಿ, ಯು ಮಸ್ಟ್ ಸ್ಪೀಕ್ ಇನ್ ಇಂಗ್ಲೀಷ್, ರೈಟ್ ಆರ್ ರಾಂಗ್. ಓಕೆ, ಯಾರೇ ಏನೇ ಅನ್ಕೊಳ್ರಿ, ನಿಮ್ಮ ಪ್ರಯತ್ನ ನಿಮ್ಮ ಮಾಡಿರಿ. ಓಕೆ, ಗೆಲುವು ನಮ್ಮ ಕೈಯಲ್ಲಿದೆ. ಬಿ ಪ್ರಾಕ್ಟೀಸ್. ಯಾರ ಜೊತೆ ಪ್ರಾಕ್ಟೀಸ್ ಮಾಡಬೇಕು? ಚಿಕ್ಕ ಮಕ್ಕಳ ಜೊತೆ ಪ್ರಾಕ್ಟೀಸ್ ಮಾಡಿರಿ. ಯಾಕಂದರೆ ಅವರು ತಪ್ಪಂತ ಹೇಳ್ತಾರೆ, ಯಾಕಂದರೆ ಅವ್ರಿಗೆ ಗೊತ್ತಿರೋದಿಲ್ಲ. ಸೊ ನೀವು ಮಾತಾಡಿದ್ದೇ ನಿಮ್ಮಲ್ಲಿರುವಂತಹ ಟ್ಯಾಲೆಂಟ್ ಕೂಡ ಅವರಿಗೆ ಗೊತ್ತಾಗುತ್ತೆ ಅನ್ನೋದು. ಸೊ ಪ್ರಯತ್ನ ಮಾಡಿರಿ.
ನಿಮ್ಮ ಟ್ಯಾಲೆಂಟ್ ನಿಮಗೆ ಗೊತ್ತಾಗುತ್ತೆ, ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಅನ್ನೋದು ಬೆಳೀತೈತೆ. ಸೊ ಅವ್ರಿಗೆ ಹೋಗಟ್ಟಂಗಾಗುತ್ತೆ, ನೀವು ಕಲಿತಂತಾಗುತ್ತೆ. ಫೈನಲ್ ಆಗಿ ಈ ವಿಡಿಯೋವನ್ನು 4 ಜನಕ್ಕೆ ಹೆಲ್ಪ್ ಮಾಡಿರಿ. ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಭಾಳಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ. ಎಜುಕೇಷನ್ಗೆ ಸಪೋರ್ಟ್ ಮಾಡಿ.